ತುಂಬಾ ಪ್ರೀತಿಸಿ ಮದುವೆ ಆಗಿದ್ದೀರಾ. ಈ ಪ್ರೀತಿ ಮುಂದೆ ಕೂಡ ಹಾಗೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವು ಮದುವೆಗಿಂತ ಮುಂಚೆ ಹೇಗಿದ್ರಿ ಅನ್ನೋದು ಮುಖ್ಯ ಆಗೋದಿಲ್ಲ. ಇನ್ನು ಮುಂದೆ ನೀವು ಹೇಗಿರ್ತೀರಾ ಅನ್ನೋದು ಮುಖ್ಯ ಆಗತ್ತೆ. ಯಾರು ನಿಮ್ ಕಡೆ ಬೆರಳು ತೋರಿಸ್ಕೊಡ್ದು ಹಾಗೆ ಬದುಕಿ ಬಾಳ್ರಪ್ಪ, ಚೆನ್ನಾಗಿರಿ. ಖಂಡಿತವಾಗ್ಲೂಪ್ಪ, ನಿಮ್ಮ ನಂಬಿಕೆಯಾಗಿ ಇರ್ತೀವಿ. ಆ ನಂಬಿಕೆ ನನಗಿದೆಯಪ್ಪ. ನೀನು ನನ್ನ ಮಗಳ ಕನಸನ್ನ ನಿನ್ನ ಕನಸು ಅಂತ ಈಡೇರಿಸಿದಾಗಲೇ ಗೊತ್ತಾಯ್ತು ನೀನು ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂತ. ಆದ್ರೆ ಇವಳು ನಾನು ಇಷ್ಟು ವರ್ಷ ಸಾಕ್ದವಳು ಕಣಪ್ಪ, ಚೆನ್ನಾಗಿ ನೋಡ್ಕೊ ಅಂತ ಹೇಳಲೇಬೇಕಾಗತ್ತೆ. ಹೇಳಬಾರ್ದು ಅಂತ ಅನ್ಕೊಂಡ್ರು ಬಾಯಿಗೆ ಬಂದ್ಬಿಡು. ನೀನು ಪಡ್ಕೋತಾ ಇದೀಯ, ನಾನು ನನ್ನ ಬದುಕಿನ ಒಂದು ಭಾಗನ ಕಳಿಸ್ಕೊಡ್ತಾ ಇದ್ದೀನಿ. ಇವಳು ಎಲ್ಲೇ ಇದ್ರು ಸುಖವಾಗಿ ಆಸೆ. ಅಪ್ಪ, ಇನ್ ಮುಂದೆ ಅಮೂಲ್ಯ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಅಮೂಲ್ಯ ಇನ್ ಮುಂದೆ ನಮ್ಮ ಜವಾಬ್ದಾರಿ. ಅವಳ ನಿಮ್ಮ ಮನೇಲಿ ಹೇಗೆ ನೋಡ್ಕೊಳ್ತಿದ್ರು ಅಥವಾ ಅದಕ್ಕಿಂತ ಚೆನ್ನಾಗಿ ನಾನು ನೋಡ್ಕೊತೀನಿ. ನಿಮ್ಗೆಲ್ಲ ಏನಾಗಿದೆ ಅಂತ? ನಾನೇನ್ ಮದ್ವೆ ಮಾಡ್ಕೊಂಡು ಫಾರಿನಿಗೆ ಹೋಗ್ತಿದ್ದೀನಾ? ಇದೇ ಊರಲ್ಲಿ ಇರ್ತೀನಿ ತಾನೆ. ನಾನ್ ಮದ್ವೆ ಮಾಡ್ಕೊಂಡು ನಮ್ಮ ಮನೆಯಿಂದ ವೇದಾಂತ್ ಮನೆಗೆ ಹೋಗ್ತಿದ್ದೀನಿ ಅಷ್ಟೇ. ಅಲ್ಲಿ ಆರ್ತಿ ಅಕ್ಕ ಇರ್ತಾರೆ, ನನ್ ಕ್ರೈಮ್ ಪಾರ್ಟ್ನರ್ ವಿಕ್ಕಿ ಬಾಬಾ ಇರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕಟ್ಕೊಂಡಿರೋ ವೇದಾಂತ್ ಇದ್ದಾನೆ. ಇಷ್ಟೆಲ್ಲ ಇರುವಾಗ ದುಃಖ ಏನಕ್ಕೆ ಹೇಳಿ? ಸ್ವಲ್ಪ ನಗ್ನಗ್ತಾ ನನ್ನ ಖುಷಿಯಿಂದ ಕಳಿಸ್ಕೊಡಿ. ಅಕ್ಕ, ಮನ್ಸಲ್ಲಿ ಅಷ್ಟೊಂದು ನೋವಿಟ್ಕೊಂಡು ಹೇಗೆ ಸುಮ್ಮನಿದೀಯಾ? ಹೌದು ಅಮ್ಮ, ನೋಡು, ನೀನ್ ಮನ್ಸಲ್ಲಿ ಏನೇನು ಮುಚ್ಚಿಟ್ಕೊಳ್ಳೋ ಹಾಗಿಲ್ಲ. ನೀನ್ ಹತ್ಬಿಡು ಆಯ್ತಾ? ಈ ಬಜಾರಿ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅಳೋದು ಗಿಳೋದು ಎಲ್ಲ ಇದ್ರೆ ಇಲ್ಲೇ ಮುಗಿಸ್ಕೊಂಡ್ಬಿಡು. ಮನೆಗೆ ಹೋಗಿ ಇನ್ನೊಂದ್ಸಿ ಮಾಡೋದು ಬೇಡ. ಇದೊಳ್ಳೆ ಕಥೆ ಆಯ್ತಲ್ಲ. ನನಗ್ ಅಳೋದಕ್ಕೆ ಇಷ್ಟ ಇಲ್ಲ ಅಂದ್ರು ಅಳು ಅಂತ ನೀವೇ ಬಲವಂತ ಮಾಡ್ತಿದ್ದೀರಲ್ಲ. ಅಳೋದಕ್ಕೆ ನಾನೇನ್ ಅಳ್ಬುರ್ಕಿನ? ರೌಡಿ ಬೇಬಿನಮ್ಮ. ನಾವ್ ಬೇರೆಯವ್ರನ್ನ ಅಳಿಸ್ತೀವಿ, ನಾವ್ ಅಳೋ ಸೀನ್ ಎಲ್ಲ ಇಲ್ಲ. ಕತ್ತಲ್ಲಿ ತಾಳಿ, ಕಾಲಲ್ಲಿ ಕಾಲು ಉಂಗ್ರ ಬಂದ ತಕ್ಷಣ ಎಲ್ಲ ಬದ್ಲಾಗ್ ಹೋಗ್ಬಿಡುತ್ತಾ? ಏನು ಬದ್ಲಾಗ್ ಹೋಗಲ್ಲ, ಎಲ್ಲ ಇದ್ದಂಗೆ ಇರುತ್ತೆ. ನಾವ್ ಯಾವಾಗ ಬೇಕಿದ್ರು ತವ್ರ ಮನೆಗೆ ಹೋಗ್ಬೋದು, ಬರ್ಬೋದು. ನೀನೇ ತಾನೆ ತವ್ರ ಮನೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿರೋದು. ಇಷ್ಟೆಲ್ಲ ಇರುವಾಗ ನಾನ್ ಯಾಕೆ ಕಳ್ಬೇಕು ಅಂತೀನಿ? ನೀನೇ ಇಷ್ಟೊಂದು ಧೈರ್ಯ ಹೇಳ್ತಾ ಇದೀಯ ಅಂದ್ಮೇಲೆ ನಮಗೇನು ಯಾವ ಚಿಂತೆನೂ ಇಲ್ಲ ಕಣಮ್ಮ. ನಿನ್ ಖುಷಿನೇ ನಮ್ ಖುಷಿ, ನಿನ್ ಧೈರ್ಯನೇ ನಮ್ ಧೈರ್ಯ. ಈಗ ನನ್ಗೆ ಯಾವ ಭಯನೂ ಇಲ್ಲ, ಮನಸ್ಸಿಗೆ ಸ್ವಲ್ಪ ನಿರಾಳ ಆಯ್ತು. ಬರೀ ಹಾಗಿದ್ರೆ ನಾವು ಹೊರಡೋಣವಾ? ಅಪ್ಪ, ಮದ್ವೆ ಆಯ್ತಲ್ಲ, ಎಲ್ರು ಇಲ್ಲಿಂದ ಹೊರಡೋದೆ. ನಾನು ಇಲ್ಲಿಂದ ಹೊರಡ್ತೀನಿ. ಎಲ್ಲಿಗಮ್ಮ? ಗಂಡನ್ ಮನೆಗಪ್ಪ. ಹೋಗ್ಬಾ ಅಮ್ಮ, ಆಗಾಗ ಬರ್ತಾ ಇರು. ಬೀಗ್ರೆ, ನಾವು ಹೋಗಿದ್ ಬರ್ತೀವಿ.
ಅಬ್ಬಾ ನಮ್ ರೌಡಿ ಮೇಡಮು ಇಷ್ಟೊಂದು ಗಟ್ಟಿನ ಹೆಣ್ಣು ಮಕ್ಳಂದ್ರೆ ಹಿಂಗಿರ್ಬೇಕು ಗುರು. ಅಳೋದಕ್ಕೆ ನಾನೇನ್ ಅಳ್ಬಿಡ್ತೀನ? ಹಾಗಿದ್ರೆ ನಾವು ಹೊರಡೋಣವಾ? ಎಲ್ರು ಇಲ್ಲಿಂದ ಹೊರಡೋದು, ನಾನು ಇಲ್ಲಿಂದ ಹೊರಡ್ತೀನಿ. ಎಲ್ಲಿಗಮ್ಮ? ಗಂಡನ್ ಮನೆಗಪ್ಪ. ಬರೀ ಅಮ್ಮನ ನಾವಿವತ್ತು ಕಳಿಸ್ಕೊಡ್ತಾ ಇದ್ದೀವಿ ಅಂತ ನಿನಗೆ ಬೇಜಾರಾಗ್ತಾ ಇದೆ ಅಲ್ವಾ? ದುಃಖ ಆಗತ್ತೆ, ಅಳ್ಬೇಡ ಪರಿ. ಒಂದಲ್ಲ ಒಂದ್ ದಿವಸ ನಾವು ಅವಳನ್ನ ಕಳಿಸ್ಕೊಡ್ಲೇಬೇಕಾಗಿತ್ತು. ಇವತ್ತು ಕಳಿಸ್ಕೊಡ್ತಾ ಇದ್ದೀವಿ. ಹೆಣ್ಮಕ್ಳು ಜೀವನದಲ್ಲಿ ಇಂಥ ದಿನ ಬಂದೇ ಬರುತ್ತಲ್ವಾ ಪರಿ? ನನ್ ಬೇಜಾರಾದಲ್ಲ ರೀ. ಅವಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ. ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರ್ಲಿಲ್ಲ. ಎಲ್ಲ ಹೆಣ್ಮಕ್ಳು ತಾಯಿ ಮನೆ ಬಂಧನ ಕಳ್ಕೊಂಡು ಗಂಡನ ಮನೆಗೆ ಹೋಗುವಾಗ ಅತ್ತೆ ಅಳ್ತಾರೆ. ಎಂಥ ಕಲ್ ಮನ್ಸಿನೊಳಾದ್ರೂ ಒಂದು ಹನಿ ನೀರಾದ್ರೂ ಹಾಕ್ತಾಳೆ. ನಾವುಗಳು ಎಷ್ಟು ಅಳ್ತಾ ಇದ್ವಿ, ಆದ್ರೆ ಅವಳ ಕಣ್ಣಲ್ಲಿ ನೀರೇ ಬರ್ಲಿಲ್ಲ. ಅದು ಚಿಂತೆ ಮಾಡೋ ವಿಷಯನ ಪರಿ. ಅಯ್ಯೋ, ನನ್ ಸಂಕಟ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ರೀ. ನಮ್ಮಮ್ಮನ ನಾವ್ ಎಷ್ಟು ಪ್ರೀತಿಯಿಂದ ಬೆಳೆಸಿದೀವಿ ತಾನೆ. ಅವಳು ಕೇಳಿದ್ದನ್ನೆಲ್ಲ ಕೊಟ್ಟಿದೀವಿ. ಅವಳು ಹೋಗುವಾಗ ಓಡ್ ಬಂದು ನನ್ನನ್ನು ಅಪ್ಕೊಂಡು ಅಳ್ತಾಳೆ ಅನ್ಕೊಂಡಿದ್ದೆ. ಅವಳು ಹಾಗೆ ಮಾಡ್ಲೇ ಇಲ್ಲ. ರೀ, ನನಗೆ ಮನ್ಸು ತುಂಬಾ ಅನ್ನಿಸ್ತಾ ಇದೆ ರೀ. ಅವಳೆಲ್ಲೋ ತಾಯಿ ಕರಳನ್ನ ನೆನಪು ಮಾಡ್ಕೊಂಡು ಬೆಕ್ಕಿ ಬೆಕ್ಕಿ ಅಳ್ತಿದ್ದಾಳೆ ಅಂತ ಅನ್ನಿಸ್ತಿದೆ ರೀ. ಅಬ್ಬಾ ದೇವ್ರೆ, ರೌಡಿ ನಂದಿನ ಸಮಾಧಾನ ಮಾಡಕ್ಕೆ ಬರಿಯತ್ತೆ ಬಂದ್ರಲ್ಲ. ಕಣ್ಣಲ್ಲಿದ್ದರೆ ಕನಸು ನಮ್ಮದು, ಕಥೆಯಲ್ಲಿಟ್ಟರೆ ಕನಸು ನಿಲ್ಲದು. ಬಾಳಿನ ದಾರಿ ಕನಸಿಗೆ ತೋರಿ ಕಣ್ಣು ಹನಿವುದೇನು. ನನ್ನ ಕನಸಿಗೆ ತನ್ನ ಕನಸಿದೆ, ಇಷ್ಟು ತಿಳಿಯಲು ಎಷ್ಟು ನೋವಿದೆ. ಆಹಾ ನೋವೇ, ಓಹೋ ನೋವೇ, ನೀನೇ ನಿಜ. ಇನ್ನು ನಾನು ನನ್ನ ಪ್ರೀತಿ, ನನ್ನ ಬಾಳು, ನನ್ನ ಕನಸು, ನಾನು ನನ್ನ ನೆನಪು. ಅಮ್ಮೋ, ಮನಸ್ಸಿನಲ್ಲಿ ಇಷ್ಟೊಂದು ದುಃಖ ಇಟ್ಕೊಂಡು ಅಪ್ಪ ಅಮ್ಮನ ಮುಂದೆ ಯಾಕೆ ಮುಚ್ಚಿಟ್ಕೊಂಡೆ? ಅವ್ರ ಮುಂದೆ ಹತ್ತಿದ್ರೆ ನಿನ್ ಮನಸ್ಸಿನ ಭಾರನಾದ್ರೂ ಕಡಿಮೆ ಆಗೋದಲ್ಲಮ್ಮ. ದುಃಖ ತಡ್ಕೊಳಕ್ಕಾಗ್ದೆ ತುಂಬಾ ಹೇಳ್ತಿದ್ರು. ನಾನು ಹೊತ್ತು ಇವ್ರ ಮನ್ಸಿಗೆ ನೋವು ಮಾಡ್ಬಾರ್ದು ಅಂತ ಅಳ್ಳಿಲ್ಲ ಅಜ್ಜಿ. ಅಪ್ಪ ಅಮ್ಮ ಇಬ್ರು ಮನೆಗೆ ಹೋಗ್ತಾರೆ, ತಂಗಿರೆಲ್ರು ಮನೇಲಿ ಇರ್ತಾರೆ, ನಾನ್ ಮಾತ್ರ ಇರಲ್ಲ. ಸಮಾಧಾನ ಮಾಡ್ಕೊಮ್ಮ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ?
ಮನೆ ನೆನಪು ನನ್ನ ಕಣ್ಮುಂದೆ ಸಾಲಾಗಿ ಬರ್ತಿದೆ. ಎಲ್ರು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಮುಖ ನೋಡಿದ್ರೆ ನಾವ್ ಅಕ್ಕ ತಂಗಿರು ನಮ್ ಮುಖನ ನಾವ್ ದಿನ ನೋಡ್ಕೋತಾ ಇದ್ವಿ. ಆದ್ರೆ ನೀಗ ಹೋಗೋ ಮನೇಲಿ ನನ್ನ ತಂಗಿ ನನ್ ಜೊತೆಗಿರಲ್ಲ, ಅವ್ರ ಜೊತೆ ನಾನಿರಲ್ಲ. ಬೆಳಗಾದ್ರೆ ಅಪ್ಪ ಕಾಫಿ ಕುಡಿತಿರುವಾಗ ಪೇಪರಲ್ಲಿ ವಿಷಯ ಓದಿ ಅಪ್ಪಂಗ್ ತಿಳಿಸ್ತಾ ಇದ್ದೆ. ಆದ್ರೆ ಇನ್ ಮುಂದೆ ಅಪ್ಪ ಇರ್ತಾರೆ, ಪೇಪರ್ ಕೂಡ ಇರುತ್ತೆ, ಆದ್ರೆ ನಾನೇ ಇರಲ್ಲ. ಇದೆಲ್ಲ ನೆನ್ಸ್ಕೊಂಡು ಅಪ್ಪನ ಮನ್ಸಿಗೆ ಎಷ್ಟು ಬೇಜಾರಾಗ್ಬೋದು ಹೇಳಿ ಅಜ್ಜಿ. ನೀನ್ ರೌಡಿ ಬೇಬಿನೇ ಆಗಿರ್ಬೋದು, ಅಂಜು, ಅಮೂಲ್ಯ ಕಣ್ಣಲ್ಲಿ ಇವತ್ತು ನೀರಿರ್ಬೋದು, ಆದ್ರೆ ಇನ್ ಮುಂದೆ ಯಾವತ್ತೂ ಕಣ್ಣಲ್ಲಿ ನೀರು ತುಂಬದೇ ಇರೋ ಹಾಗೆ ನಾವ್ ನೋಡ್ಕೋತೀವಿ. ಅಗ್ರಜ, ನೀನು ನನ್ನ ಅಣ್ಣ ಅಂತ ಪ್ರೂವ್ ಮಾಡ್ಬಿಟ್ಟೆ. ನನ್ ಮದ್ವೆಲು ನಾನು ಇದೇ ಡೈಲಾಗ್ ಹೊಡೆದಿದ್ದೆ, ನೀನು ಕಾಪಿ ಪೇಸ್ಟ್ ಮಾಡ್ಬಿಟ್ಟೆ ಬಿಡು. ಅಮೂಲ್ಯ ಕೊಡಲ್ವಾ? ಮರಳಲ್ಲಿ ಮನೆ ಕಟ್ಟಿ ಒಂದೇ ಅಲೆಗೆ ಹೊಡ್ಕೊಂಡು ಹೋಗೋ ಹಾಗೆ ನನಗೆಷ್ಟು ವರ್ಷದ ಪ್ರಯತ್ನನೆಲ್ಲ ವ್ಯರ್ಥ ಮಾಡ್ಬಿಟ್ಟ. ವೇದಾಂತ್ಗೆ ಹುಡುಗಿಯರ್ ನೆರಳು ಕಂಡ್ರನೆ ಆಗ್ಬಾರ್ದು ಹಾಗೆ ಬೆಳೆಸಿದ್ದೆ, ಆದ್ರೆ ಕೊನೆಗೆ ಅವನು ಮದ್ವೆನೇ ಆಗ್ಬಿಟ್ಟ. ಅಣ್ಣ ತಮ್ಮಂದ್ರ ಮಧ್ಯೆ ದೊಡ್ಡ ಕಂದಕನೇ ಸೃಷ್ಟಿ ಮಾಡಿ ಅವ್ರನ್ನ ದೂರ ಮಾಡಿ ಈ ವೇದಾಂತ್ ಕಟ್ಟಿರೋ ಸಾಮ್ರಾಜ್ಯಕ್ಕೆ ಮಹಾರಾಣಿಯಾಗಿ ಮೆರಿಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನಾನು ಅಂದ್ಕೊಂಡಿರೋ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗೋಯ್ತು. ಆ ಕೈಯಾಳಿ ಅಮೂಲ್ಯ ವೇದಾಂತ್ ನಮ್ ಮದ್ವೆ ಆಗದಿರೋ ಹಾಗೆ ಮಾಡ್ಬೇಕು ಅಂತ ಏನೇನೆಲ್ಲ ಮಾಡ್ದೆ. ಕೊನೆಗೂ ಅವಳೇ ನನ್ ಸೊಸೆಯಾಗಿ ಬಂದ್ಬಿಟ್ಲು. ಮೊದ್ಲೇ ಆ ಅಣ್ಣ ತಮ್ಮಂದ್ರಿಗೆ ನನ್ನನ್ನ ಕಂಡ್ರೆ ಆಗಲ್ಲ, ಇನ್ನು ಇವಳ ಜೊತೆ ಸೇರ್ಕೊಂಡ್ಬಿಟ್ರೆ ಮುಗೀತು ನನ್ನ ಕತೆ. ಈ 3 ಜನ ಮೊದಲೇ ಡೇಂಜರ್. ಇನ್ನು ಒಟ್ಟಿಗೆ ಸೇರ್ಕೊಂಡ್ರೆ ನನ್ನ ಗತಿ ಅಧೋಗತಿ. ಅದಕ್ಕೂ ಮೊದಲು ನಾನೇ ಏನಾದ್ರೂ ಪ್ಲಾನ್ ಮಾಡಬೇಕು. ರೌಡಿನಾಗ್ನಿ, ಧ್ರುವ, ನನ್ ಮೊದಲನೇ ಸಲ ಅಮೂಲ್ಯ ನೋಡಿದಾಗ ಈ ಬಜಾರಿ ಬಾಯ್ ಬಡಕಿ ಈ ರೌಡಿನ ಅದ್ಯಾವ ಪುಣ್ಯಾತ್ಮ ಮದುವೆ ಆಗ್ತಾನೋ ಅಂತ ಅನ್ಕೊಂಡಿದ್ದೆ. ಬಟ್ ಅದೇ ಅಮೂಲ್ಯ ನನ್ಗೆ ಇವತ್ತು ಅತ್ತಿಗೆ, ನಾದ್ನಿ, ಬೆಸ್ಟ್ ಫ್ರೆಂಡ್ ಅಂಡ್
ಬಿಗ್ಗೆಸ್ಟ್ ಸಪೋರ್ಟರ್ ಆಗ್ತಾಳೆ ಅಂತ ನನ್ನ ಕನ್ಸು ಮನಸ್ಸಲ್ಲಿ ಅನ್ಕೊಂಡಿರಲಿಲ್ಲ. ಬಾವಾ ಯಾಕೆ ಹಿಂಗ್ ಮಾತಾಡ್ತಿದ್ದೀರಾ? ಏನಾಯ್ತು? ನೀವ್ ಯಾವಾಗ್ಲೂ ನಗ್ನಗ್ತಾ ಇದ್ರೇನೆ ಚಂದ. ಕಾಮಿಡಿ ಮಾಡೋ ಟೈಮಲ್ಲ ಇದು, ಸೀರಿಯಸ್ ವಿಷಯ ಮಾತಾಡೋಕೆ ಬಂದಿದ್ದು. ಸೀರಿಯಸ್ಸಾ? ಯಾಕೇನಾಯ್ತು ಬಾವಾ? ಏನಾಯ್ತು? ರೌಡಿ ನಾದ್ನಿ, ಅಗ್ರಜ ಈಸ್ ನಾಟ್ ಸೇಫ್. ಅಮೂಲ್ಯ ರೆಡಿನಾ? ಸುವಾಸಿನಿ ಬಗ್ಗೆ ಹೇಳೋದಕ್ಕೆ ಇದು ರೈಟ್ ಟೈಮ್ ಅಲ್ಲ, ಯಾಕಂದ್ರೆ ಅಣ್ಣ ಇಲ್ಲ ಇದ್ದಾನೆ. ರಿಸೆಪ್ಷನ್ ಆಗೋಗ್ಲಿ, ಆಮೇಲೆ ಮಾತಾಡೋಣ. ಸರಿ, ನೀನು ರೆಡಿ ಆಗ. ಲುಕಿಂಗ್ ಗುಡ್ ಬಡಿ. ಅಮೂಲ್ಯ, ಈ ಡ್ರೆಸ್ಸಲ್ಲಿ ತುಂಬಾನೇ ಮುದ್ದಾಗಿ ಕಾಣ್ತಿದ್ಯಾ. ನೀನು ಅಷ್ಟೇ ವೇದಾಂತ್, ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ಸ್ ಅಮೂಲ್ಯ. ನಮಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರೆ. ಹೋಗೋಣ? ಹಾ, ಒಂದ್ 2 ನಿಮಿಷ ಬಂದೆ. ಎಲ್ಲ ಹಾಳಾಗೋಗುತ್ತೆ, ದೊಡ್ಡ ಅನ್ಯಾಯ ಆಗುತ್ತೆ ಅಂತ ಗುರುಗಳು ಬಂದಾಗ್ಲೂ ನಾನು ಏನೂ ಮಾತಾಡ್ಲಿಲ್ಲ. ಅದೇ ತರ ಗುರುಗಳು ಕೂಡ ನಮ್ಗೆಲ್ಲಾರ್ಗೂ ಧೈರ್ಯ ಹೇಳಿದ್ರು. ಆ ಕ್ಷಣದಿಂದ ನಾನ್ ಸ್ವಲ್ಪ ನಿರಾಳ ಆದೆ. ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ ಅತ್ತೆ, ಯಾವ ತೊಂದ್ರೆನೂ ಆಗಲ್ಲ. ಗುರುಗಳು ಅವರಾಗೆ ಹೇಳಿಲ್ಲ ಆರ್ತಿ, ಹೇಳೋ ಹಾಗೆ ಮಾಡಿದ್ದ. ಏನ್ ಹೇಳ್ತಿದ್ದೀರಾ ಅತ್ತೆ? ಯಾಕೆ ಈ ಕೆಲಸ ಮಾಡ್ತಾರೆ? ಇನ್ಯಾರು ಮಾಡ್ತಾರ ಆರ್ತಿ? ನೀನ್ ತವ್ರ ಮನೆಯವರು. ಏನ್ ಹೇಳ್ತಿದ್ದೀರಾ ಅತ್ತೆ? ನೀನ್ ತವ್ರ ಮನೆಯವರು ಜಾತಕ ಕೊಡ್ಬೇಕಾದ್ರೆ ಬದಲಾಯಿಸ್ಕೊಟ್ಟಿದ್ದಾರೆ. ನಿನ್ ತಂಗಿ ಅಮೂಲ್ಯ ಜಾತಕನ ಡ್ಯೂಪ್ಲಿಕೇಟ್ ಮಾಡ್ಕೊಡ್ಸಿದ್ದಾರೆ. ಅದರಿಂದ ಅವ್ರಿಗೇನ್ ಲಾಭ? ಅಮೂಲ್ಯ ವೇದಾಂತ್ ಮದುವೆ ನಡಿಬೇಕು ಅಂತ, ಈ ಮದುವೆಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ಅತ್ತೆ? ಹೇಗೋ ಗೊತ್ತಾಯ್ತಲ್ಲ ಬಿಡ. ನನಗೆ ಅವ್ರ ಬಗ್ಗೆ ಯೋಚನೆ ಇಲ್ಲ ಆರ್ತಿ. ನನಗೆ ನನ್ನ ಮಗ ವಿಕ್ಕಿ ಬಗ್ಗೆ, ನನ್ನ ಪ್ರೀತಿ ಸೊಸೆ ನಿನ್ ಬಗ್ಗೆ ಯೋಚನೆ ಆಗ್ತಿದೆ. ಇದೇನತ್ತೆ, ವಿಕ್ಕಿಗ್ ಮಾತ್ರ ನನ್ ಮಗ ನನ್ ಸೊಸೆ ಅಂತ ಒತ್ತಿ ಒತ್ತಿ ಹೇಳ್ತಿದ್ದೀರಾ? ಇದಕ್ಕೆ ಅರ್ಥ ಏನು? ನನಗೆ ನಿನ್ ಮೇಲೆ ಒಂದಷ್ಟು ಪ್ರೀತಿ ಕಾಳಜಿ ಜಾಸ್ತಿನೇ ಅಮ್ಮ. ನಾನು ಯಾವಾಗ್ಲೂ ನಿಮ್ ಹೇಳ್ಕೆನೆ ಬಯಸೋದು, ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು. ನಮ್ಮ ವಿಕ್ರಾಂತ್ನ ಆ ವೇದಾಂತು ತನಗಿಷ್ಟ ಬಂದ ಹಾಗೆ ಕುಣಿಸ್ತಾ ಇದ್ದಾನೆ. ಇದು ವಿಕ್ಕಿಗೆ ಅರ್ಥ ಆಗ್ತಿಲ್ಲ. ಫೈನಲಿ ಇಲ್ಲಿವರೆಗೂ ಬಂದ್ ನಿಂತಿದೆ. ಅತ್ತೆ, ತನ್ನಷ್ಟಕ್ಕೆ ತಾನೇ ಅಂದ್ರೆ ನಿಮ್ ಮಾತಿನ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಎಲ್ರು ನಿಮ್ಮ ಮಕ್ಳೇ ಅಲ್ವಾ? ತನ್ನಷ್ಟಕ್ಕೆ ತಾನೇ ಎಲ್ರು ಯಾಕೇನಾದ್ರೂ ಮಾಡ್ತಾರೆ? ಯಾಕಂದ್ರೆ ವೇದಾಂತ್ ನನ್ನ ಸ್ವಂತ ಮಗ ಅಲ್ಲ. ನಾನು ಅವನ ಸಾಕು ತಾಯಿ ಯಶೋದೆ, ಅವನ ಸ್ವಂತ ತಾಯಿ ದೇವಕಿ
ಬೇರೆನೇ ಇದ್ದಾಳೆ.